ಜೈ ಶ್ರೀರಾಮ್. ಇವತ್ತು ಬಾಗಲಕೋಟೆ ಉಪಚುನಾವಣೆ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಏನಪ್ಪ ಅಂದ್ರೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಹಿಂದೂ ಕಾರ್ಯಕರ್ತರಿಗೆ, BJP ಕೆಲವೊಂದು ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಭಾಳಷ್ಟು ಅನ್ಯಾಯ ಆಗತೈತಿ. ಇವತ್ತು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕ್ಷೇತ್ರದೊಳಗೂ ಇದೇ ಪರಿಸ್ಥಿತಿ ಐತಿ. ಅದು ಒಳಗೆ ಬಾಗಲಕೋಟೆ ಮತ್ತು ಜಮಖಂಡಿ ಒಳಗೆ ಅತಿಯಾಗಿ ನಡೆದೈತಿ. ಅದಕ್ಕಾಗಿ ಇವತ್ತು ಹಿಂದುತ್ವದ ಆಧಾರದ ಮೇಲೆ ರಾಜಕೀಯ ಮಾಡ್ತಾರೋ, ಚುನಾವಣೆ ಆದ ಬಳಿಕ ಅದೇ ಹಿಂದೂ ಕಾರ್ಯಕರ್ತರ ಮೇಲೆ ಇದೇ ಲಪಂಗರು ಕೇಸ್ ಹಾಕ್ತಾರೋ. ಅದಕ್ಕಾಗಿ ನಾವು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಇವತ್ತು ಜಾಗೃತಿ ನಾವು ಆಗಬೇಕಾಗಿತ್ತು. ಯಾರು ಲೀಡರ್ಗಳು ನಮ್ಮ ರಕ್ಷಣೆ ಮಾಡೋಂಗಿಲ್ಲ, ನಮ್ಮಿಂದ ಅವ್ರು ನಡೆದಾರೋ ಅವರಿಂದ ಏನು ನಾವೇನಲ್ಲ. ಅದಕ್ಕಾಗಿ ಒಂದು ಜಾಗೃತಿ ಏನು ಮಾಡೋಣಪ್ಪ ಅಂದ್ರೆ, ಬಾಗಲಕೋಟೆ ಉಪಚುನಾವಣೆಯೊಳಗೆ BJP ಪಕ್ಷದಿಂದ ಅಭ್ಯರ್ಥಿಯಾಗಿರ್ತಕ್ಕಂಥ ಚರಣ್ ತಿಮ್ಮಠ ಅವರು ಬಾಗಲಕೋಟೆ ತಿಮ್ಮಠ ಸಾಹೇಬರು ಅವ್ರು ಹೆಂಗಪ್ಪ ಅಂದ್ರೆ ಉಳಕ್ಕೆ ಮಗಿ ಇದ್ದಂಗೆ, ಯಾಕಡೆ ಉಳ್ತಾರೋ ಗೊತ್ತಾಗವಲ್ತ. ಈಗ 5 ವರ್ಷ ಸಾಕಷ್ಟು ಹಿಂದೂ ಹೋರಾಟಗಾರರಿಗೆ ಅನ್ಯಾಯ ಮಾಡಿದರು. ಅವ್ರ ಮೇಲೆ ಕೇಸ್ ಹಾಕಿದ್ರು, ಅವ್ರಿಗೆ ಬೆಂಬಲ ಕೊಡಲಿಲ್ಲ, ಅವ್ರನ್ನ ತುಳಿಯುವಂಥ ಪ್ರಯತ್ನ ಮಾಡಿದರು. ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡ್ತಾರೆ ಬಹಿರಂಗವಾಗಿ. ಒಬ್ಬ ಮಾಜಿ ಶಾಸಕರು, ಗೌರವಾನ್ವಿತ ಸ್ಥಾನದೊಳಗಿರ್ತಕ್ಕಂಥ ಹಿರಿಯರು, ಒಬ್ಬ ಮುಖಂಡರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಹೆಂಗ್ರಿ? ಅದು ಶಬ್ದನೇ ಇಲ್ಲದೊಳಗೆ ಅಂಥ ಶಬ್ದ ವರ್ಣನೆ. ಇದು BJP ಸಂಸ್ಕೃತಿನೇ ಅಲ್ಲ. ಇಂಥ ಮನುಷ್ಯಾಗ BJP ಟಿಕೆಟ್ ಕೊಡ್ತೈತಿ. ಆದ್ರೆ ಅವ ಮನುಷ್ಯ ಹೇಳ್ತಾನೆ ಇವತ್ತು ಅದೇ ಕಾರ್ಯಕರ್ತರೇ ಬೆನ್ನೆಲುಬು, ಕಾರ್ಯಕರ್ತರಿಂದನೇ ಪಕ್ಷ ಅವು ಕಾರ್ಯಕರ್ತರಿಂದೇ ನಾವು ನಡೆದೀವಿ ಅಂತ ಹೇಳಿ. ಹಂಗಿದ್ರೆ ನೀವು ಇಷ್ಟು ದಿವಸ ರಾಜಕೀಯ ಅನುಭವಿಸಿರಲಿಲ್ಲ, ಆಸ್ತಿ ಮಾಡ್ಕೊಂಡಿರಲಿಲ್ಲ. ಇದೊಂದು ಸಲ ಬಿಟ್ಟು ಕೊಡಬೇಕಾಗಿತ್ತಲ್ಲ 2 ವರ್ಷ. ಅಷ್ಟು ನೀವು ಕಾರ್ಯಕರ್ತರ ಮೇಲೆ ಅಭಿಮಾನ, ಪ್ರೀತಿ, ವಿಶ್ವಾಸ ಇದ್ದಿದ್ರೆ ಅದ್ಯಾಕಂತ ನಾನು ಟಿಕೆಟ್ ತರ್ತೀನಿ ಅಂತೇಳಿ ಸೊಕ್ಕಿಲೆ ಹೋಗಿ ಟಿಕೆಟ್ ತಂದು ಬಂದಿರಲ್ಲ. ಅವಾಗ ಕಾರ್ಯಕರ್ತರು ನೆನಪಾಗಲಿಲ್ಲನ? ಎಷ್ಟೋ ಜನ ಟಿಕೆಟ್ ಕೇಳಿದ್ರೆ ಕಾರ್ಯಕರ್ತರನ್ನ ಅವ್ರೇನು ನಿಮಗೆ ಕಾಣಲಿಲ್ಲನ? ಈಗ ಬರ್ತೀರಿ, ನಾವು ಕಾರ್ಯಕರ್ತರ ಜೀವ, ಕಾರ್ಯಕರ್ತರನ್ನ ಅವ್ರಿಗಾಗಿ ನಾವು ಪ್ರಾಣ ಕೊಡ್ತೀವಿ. ಪ್ರಾಣ ಕೊಡೋದು ಬೇಡ್ರಿ, ಟಿಕೆಟ್ ಕೊಡಿಸ್ರಿ. ಮೊದಲ ನಿಮ್ಮ ಅಧಿಕಾರ ಬಿಟ್ಟು ಕೊಡ್ರಿ. ಪ್ರಾಣ ಕೊಡೋದು ಇಕ್ಕಟ್ಟು ಉಳಿವಲ್ದಕ್ಕ. ಇವತ್ತು ಇನ್ನೊಬ್ಬ ಮನುಷ್ಯ ಅದಾನ ಅಲ್ಲಿ ಬಾಗಲಕೋಟದಾಗ. ಅವ್ರ ಮನುಷ್ಯ ಮೋದಿಯವ್ರ ಜೀವ ನೋಡಿ ಓಟ್ ಹಾಕ್ತೀವಿ. ನಾವೆಲ್ಲರೂ ಮೋದಿ ನೋಡಿ ಓಟ್ ಹಾಕ್ತೀವಿ. ಮೋದಿಜಿಯಿಂದ ನಮ್ಮ ದೇಶ ರಕ್ಷಣೆ ಆಗಾಗತ್ತೆ ಅನ್ನೋದು ಒಂದೇ ಕಾರಣಕ್ಕಾಗಿ ಆ ಮನುಷ್ಯ ಓಟ್ ಹಾಕ್ತೀವಿ. ಆ ಮನುಷ್ಯ 5 ವರ್ಷದಾಗ 1 ತಿಂಗಳು ಅಷ್ಟ ನಮಗೆ ಕಣ್ಣಿಗೆ ಗೋಚರ ಹಾಕ್ತಾರೋ. 5 ವರ್ಷ ಎಲ್ಲಿ ಇರ್ತಾರೋ ಸಿಗವಾರ ಅವ್ರು. ನಾವು ಆಫೀಸ್ಗೆ ಅಲದಾಡಿ ಗದ್ದೆ ಓಡ್ರಿ ಅಂತೇಳಿ ಎಲ್ಲ ಥರ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಹಾರಿಸ್ತಾಂದ್ವಿ. ಆ ಮನುಷ್ಯ ಎಲ್ಲಿ ನಿದ್ದೆ ಮಾಡಾಕತ್ತಾನೋ ಗೊತ್ತಾಗೋಲ್ತು. ಇವತ್ತು ಇಂಥವ್ರು ನೋಡಿ ನಾವು BJP ಓಟ್ ಹಾಕೋಣ. ಇವತ್ತು ನಾಚಿಕೆ ಬರ್ಬೇಕಾಗಿತ್ತು ನಮಗೆ. ಅಲ್ರಿ, ಒಂದು ಕ್ಷೇತ್ರದಾಗ ಭೇಟಿಲ್ಲ, ಒಂದು ಹಳ್ಳಿಗೆ ಭೇಟಿಲ್ಲ. ಇವ್ರು ಹಾರಿಸಿ ಬಂದು 5 ವರ್ಷಕ್ಕೆ ನಾವು ವಾಪಸ್ ನಾವು ಇವ್ರಿಗೆ ಗದ್ದೆ ಕೊಡ್ರು ಅನ್ನೋದು ನೋಡೋದು. ಇವ್ರನ್ನ ಬೇಡ. ಅದು ಹೋಗಲಿ, ಅಧಿವೇಶನದಾಗ, ಲೋಕಸಭಾ ಅಧಿವೇಶನದಾಗ ಒಂದು ಖಡಕ್ ಸ್ಟೇಟ್ಮೆಂಟ್, ಒಂದು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಒಮ್ಮೆ ಧ್ವನಿ ಎತ್ತಿ ಮಾತಾಡಿದ್ರೆ ಖಡಕ್ಕಾಗಿ. ಅದು ಇಲ್ಲ, ಅಲ್ಲಿ ನಿದ್ದಿನ. ಮತ್ತು ಹೆಂಗ್ರಿ ಇವ್ರು ಹೆಂಗೆ ಲೀಡರ್ಗಳನ್ನು ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೋ, ಕಾರ್ಯಕರ್ತನ ಹೊಡೆದಾಟ ಮಾಡ್ತಾರೋ, ಅವ್ರ ಮೇಲೆ ಬಡದಾಟ ಹಾಕಿ. ಆದರೂ ಈ ಜಿಲ್ಲಾ ಮುಖಂಡರು ಯಾರು ಕೇಳಂಗಿಲ್ಲ. ಈಗ ನೋಡಿದ್ರೆ ಏನು ಮಹಾಭಾರತ ಯುದ್ಧದ ಗತಿ ಅಗದಿ ಎಲ್ಲರೂ ಹೊಂದಾಣಿಕೆಯಾಗಿ ಭಾರಿ ಮಾಡ್ತೀರಿ. ಚುನಾವಣೆ ಗೆದ್ದ ಬಳಿಕ ಕಾರ್ಯಕರ್ತನ ಯಾವ್ದಾರು ಒಂದು ಮೂಲೆ ಬಿಸಾಕ್ತೀರಿ. ಬೇಡ, ಯಾವ್ದಾರು ಕೇಸ್ ಹಾಕಿ ಅವ್ರನ್ನ ಒಳಗೆ ಹಾಕಿಬಿಡ್ತೀರಿ. ಇದೇ ನಿಮ್ಮ ಹಿಂದುತ್ವ. ಎಲ್ಲೈತಿ ಕಾರ್ಯಕರ್ತರಿಗೆ ರಕ್ಷಣೆ? ಈಗೆಲ್ಲ ಮಾಡ್ತೀರಿ. ಇಲ್ಲಿ 100 ಜನ ಜಮಖಂಡಿ ಒಳಗೆ ರಾಜೀನಾಮೆ ಕೊಟ್ಟರು. ಯಾವುದಕ್ಕೆ ಕೊಟ್ಟರು ಅನ್ನೋದು ಕೇಳೋ ಸೌಜನ್ಯ ಇಲ್ಲ ನಿಮ್ಗೆ. ಮತ್ತು ಈಗ ದೊಡ್ಡದಾಗಿ ಹೇಳ್ತೀರಿ ಕಾರ್ಯಕರ್ತರ ನಮ್ಗೆ ದೊಡ್ಡ ಸ್ಥಾನ, ಅವರಿಂದನೇ ಎಲ್ಲ ಅಂತ ಹೇಳ್ತೀರಿ. ಏನು ಹೇಳಿಕೆ ಕೊಡ್ತೀರಿ? ಇದು ನೋಡೋಣ ಕೊಡ್ರಿ. ರವಿವಾರ ದಿನ ಬರ್ತೀವಿ ನಾವು, 100 ಜನ ಬರ್ತೀವಿ. ಅಲ್ಲಿ ಬಾಗಲಕೋಟೆ ಕ್ಷೇತ್ರದೊಳಗನ ಒಂದು 200-300 ಜನ ಸಂಪರ್ಕದೊಳಗೆ ಎಲ್ಲರೂ ಬರ್ತಾರೆ. ಅವರು ಹಳ್ಳಿಗೆ ಪ್ರಚಾರ ಮಾಡ್ತೀವಿ. ಕರಪತ್ರ ಪ್ರಿಂಟ್ ಮಾಡಿ ಹಂಚ್ತೀವಿ ನಾವು. ಯಾಕೆ? BJP ಏನು ಅಭ್ಯರ್ಥಿ ಇದ್ದಾರೋ ಇವ್ರಿಗೆ ಯಾರು ಮತ ಹಾಕಬೇಡ್ರಿ. ನರೇಂದ್ರ ಮೋದಿಜಿ ಒಂದು ಆಪ್ಷನ್ ತಂದಾರೆ,
ಯಾರು ಈ ಅಭ್ಯರ್ಥಿಗಳು ಯೋಗ್ಯರಲ್ಲ ಅಂದ ಬಳಿಕ ನೋಟಾಕ್ ಮತ ಹಾಕ್ರಿ ಅಂತೇಳಿ ಆ ನೋಟಾಕ್ ನಾವು ಪ್ರಚಾರ ಮಾಡ್ತೀವಿ, ನೋಟಾಕ್ ಮತ ಹಾಕಿಸ್ತೀವಿ ನಾವು. ಒಂದೆಷ್ಟು ಕಿಮ್ಮತ್ತಿಲ್ಲ. ಕಾರ್ಯಕರ್ತರ ರಕ್ಷಣೆ, ಕಾರ್ಯಕರ್ತರನ್ನ ಅವರಿಂದನ ಪಕ್ಷ ನಡೆದೈತಿ, ಕಾರ್ಯಕರ್ತರನ್ನ ನಾವು ಬೆನ್ನೆಲುಬು ಅನ್ನೋವಂಥವ್ರು 1-2 ವರ್ಷದ ಅಧಿಕಾರ ಕಾರ್ಯಕರ್ತರಿಗೆ ಬಿಟ್ಟು ಕೊಡಬೇಕಾಗಿತ್ತಲ್ಲ. ನೋಡೋಣ ಹೇಳೋರು ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ, ಗೊತ್ತಾಗಂಗಿಲ್ಲ. ಮತ್ತು ನಾವು ಹಿಂದುತ್ವ ಆಧಾರದ ಮೇಲೆ ಪಕ್ಷ ಬರಬೇಕು ಅನ್ನುವಂಥದ್ದು ನಾವು ಇಟ್ಕೊಂಡು ನಾವು ಇದನ್ನು ಮಾಡಿದ್ರೆ ನಿಮ್ಮ ಚೀಲಗಳನ್ನ ಬಿಟ್ಟು ಕಿಶಿಂದ ಆ ಮನುಷ್ಯನ ತುಳಿಯುವಂಥ ಪ್ರಯತ್ನ ಮಾಡ್ತೀರಿ. ಇವತ್ತು ಯತ್ನಾಳ್ ಗೌಡ್ರ ಇಡೀ ಬೀದರ್ದಿಂದ ಬೆಂಗಳೂರುವರೆಗೂ ಅವ್ರ ಮನುಷ್ಯಾಗ ಎಷ್ಟು ಬೆಂಬಲ ಐತಿ ಜನ ಅನ್ನೋದು ಒಂದು ಸ್ವಲ್ಪ ಅರ್ಥ ಮಾಡ್ಕೋರಿ. ಆ ಮನುಷ್ಯನ ವಿರುದ್ಧ ಸ್ಟೇಟ್ಮೆಂಟ್ ನೋಡೋಣ ಗೆಲ್ರಿ ಹಂಗಾರೆ. ಆ ಮನುಷ್ಯನ ಬೆಂಬಲ ಇಲ್ದ BJP ಕೇಳ್ರಿ ನೋಡೋಣ. 2 ಕ್ಷೇತ್ರದೊಳಗೆ ನಾವು ಪಿಲ್ಲಿಗೆ ಇಳ್ತೀವಿ. ಯತ್ನಾಳ್ ಗೌಡ್ರು ಒಂದು ಸೈಡ್ ಇರಲಿ, ಯತ್ನಾಳ್ ಗೌಡ್ರು ಒಂದು ಸೈಡ್ ಇರಲಿ, ನಾವು ಕಾರ್ಯಕರ್ತರ ಶಕ್ತಿ ತೋರಿಸ್ತೀವಿ. ಯತ್ನಾಳ್ ಗೌಡ್ರನ್ನ ಬಿಟ್ಟು ರಾಜಕೀಯ ಮಾಡಿದರೆ BJP ಕತ್ತಿ ಹೆಂಗೆ ಕತ್ತಿ ಅನ್ನೋದು ಬಾಗಲಕೋಟೆ ಜಿಲ್ಲೆಯ ಉದಾಹರಣೆ. ಇವತ್ತು ನಾನು ಇಡೀ ನನ್ನ ಜೀವನದಾಗ ಒಳಗೆ ಪ್ರಭು ಶ್ರೀರಾಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಇವತ್ತು ಬಾಗಲಕೋಟದಾಗ ಉಪಚುನಾವಣೆದೊಳಗೆ BJP ಸೋಲಿಸೇ ತೀರ್ತೀವಿ. ಯಾಕಂದರೆ ನೀವು BJP ನಿಷ್ಠಾವಂತ ಮುಖಂಡರನ್ನ ಹೊರಗೆ ಹಾಕಾಕತ್ತೀರಿ, ಸತ್ಯವನ್ನು ಸತ್ಯದಿಂದ ಹೇಳಕತ್ತಂಥ ಮುಖಂಡರನ್ನ ಹೊರಗೆ ಹಾಕತ್ತೀರಿ. ಯಾರೋ ಹೊಂದಾಣಿಕೆ ಮಾಡಿಕೊಂಡು ಪಕ್ಷದಿಂದ ಹೊಂದಾಣಿಕೆ ಮಾಡಿ ಕುಟುಂಬ ರಾಜಕಾರಣ ಮಾಡೋರಿಗೆ ನೀವು ಬೆಂಬಲ ಕೊಡ್ತೀರಿ ಅಂದ ಮೂಲಕ ಇವತ್ತು ನಮ್ಮ ಪಕ್ಷ ಮುಖ್ಯ ಅಲ್ಲ, ಹಿಂದುತ್ವ ಧರ್ಮ ಮುಖ್ಯ ಐತಿ. ಆ ಅಧರ್ಮವನ್ನು ನೀವು ಸೋಲ್ಸಕ್ಕೆ ನಾವು ತಯಾರಿದೀವಿ, ಬಂದೇ ಬರ್ತೀವಿ. ಯತ್ನಾಳ್ ಗೌಡ್ರನ್ನ ಬೆಂಬಲಿಸಿ ನಾವು ಇವತ್ತು 100 ಜನ BJPಯಿಂದ ನಾವು ದೂರ ಉಳಿದೀವಿ. ಆದ್ರೆ ನೀವು BJPಗೆ ಯತ್ನಾಳ್ ಗೌಡ್ರ ಅನಿವಾರ್ಯ ಅಲ್ಲ ಅನ್ನುವಂಥ ಮಟ್ಟಕ್ಕೆ ನೀವು ರಾಜಕೀಯ ಮಾಡಕತ್ತೀರಲ್ಲ. ನೋಡೋಣ ಗೆಲ್ರಪ್ಪ ರಾಜಕಾರಣಿಗಳ್ರಿ, ನೋಡೋಣ ಎಷ್ಟು ನಿಮ್ಗೆ ದುಡ್ಡು ಐತಿ, ಎಷ್ಟು ನಿಮ್ಮ ವೋಟಿಂಗ್ ಇದಾವು, ಎಷ್ಟು ನಿಮ್ಮ ಜನ ಸಮಾಜ ಬೆಂಬಲ ಐತಿ ನೋಡ್ತೀವಿ ನಾವು. ಬಾಗಲಕೋಟೆ ಜಿಲ್ಲೆ ಒಳಗೆ ಉಪಚುನಾವಣೆ ಒಳಗೆ ಬಾಗಲಕೋಟೆ ಜಿಲ್ಲಾ ಉಪಚುನಾವಣೆ ಒಳಗೆ ವೀರಣ್ಣ ಚರಂತಿ ಮಟ್ಟ ಕೆಡುವ ಮಟ್ಟ ನಾವೇನು ನಿರ್ಧಾರ ಮಾಡೋಂಗಿಲ್ಲ, ಕೆಡವೇ ತೀರ್ತೀವಿ. ಇದನ್ನು 100ಕ್ಕೆ 100 ಯತ್ನಾಳ್ ಗೌಡ್ರನ್ನ ಬಿಟ್ಟು ರಾಜಕೀಯ ಮಾಡಿದ್ರೆ ಯಾವ ಕ್ಷೇತ್ರ ಮೂಲೆ ಗುಂಪು ಹಾಕೋ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗ್ಲೊಮ್ಮೆ ನಾವು ತೋರ್ಸಕ್ಕೆ ಸಿದ್ಧದೀವಿ. ಆ ಮನುಷ್ಯನ ವಿರುದ್ಧ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು? ಚೇಲಗಳನ್ನ ಹಚ್ಚಿಕಿಸಿದ ಸ್ಟೇಟ್ಮೆಂಟ್ ಕೊಡ್ತಾರೆ. ನಮಗೇನು ಬರಂಗಿಲ್ಲನ? ನಿಮ್ಮಂಥ ಹೊಲಸು ಭಾಷೆ ಬಳಸುವಂಥ ಶಬ್ದಗಳು ನಮ್ಮಲ್ಲಿಲ್ಲ. ಮತ್ತು ಇವರು ದೊಡ್ಡ ದೊಡ್ಡ ಸಂಸ್ಕೃತಿ ಇದೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಾರೆ ಪಂಡಿತರು. ಇನ್ನು ಮೇಲೆ ಯತ್ನಾಳ್ ಗೌಡ್ರ ಬಗ್ಗೆ ಒಂದೇ ಒಂದು ಕಮೆಂಟು, ಒಂದೇ ಒಂದು ತಪ್ಪು ಸಂದೇಶ ಬಂದ್ರೂ ಬಹಿರಂಗವಾಗಿ ಅದೇ ದಾಟಿ ಒಳಗೆ ಉತ್ತರ ಕೊಡಬೇಕಾಗತ್ತೆ ಅನ್ನೋದು ಎಚ್ಚರಿಕೆ ಇದೆ. ಬೀದರದಿಂದ ಬೆಂಗಳೂರುವರೆಗೂ ಲಕ್ಷ ಜನ ಸೇರಿಸೋ ಕೆಪಾಸಿಟಿ ಯಾರಿಗಾದ್ರು ಇದ್ರೆ ಒಂದು ಅನಂತಕುಮಾರ್ ಹೆಗಡೆ, ಇನ್ನೊಂದು ಬಸವನಗೌಡ ಯತ್ನಾಳ್. ಉತ್ತರ ದಕ್ಷಿಣ 2 ಒಂದಾದವು ಅಂದರೆ ಯಾವ BJP ಮುಖಂಡರು ಉಳಿಯಂಗಿಲ್ಲ. ನೀವು ಏನು ಕುಟುಂಬ ರಾಜಕಾರಣ ಮಾಡ್ಕೊಂಡು ಅಪ್ಪ ಮಕ್ಕಳ ಪಕ್ಷ ಅಂತೇಳಿ ನೀವು ಹೇಳಿದ ಸರ್ವಾಧಿಕಾರಿ ಹಿಟ್ಲರ್ ಗತಿ ನೀವು ಏನು ರಾಜಕೀಯ ಮಾಡಕತ್ತಿರಲ್ಲ, ಇದು ಅಂತ್ಯ ಆಕಚ್ಚಿ ಅಂತೇಳಿ ನಾವು ಇದು ಸಾಮಾನ್ಯ ಕಾರ್ಯಕರ್ತನ ಎಚ್ಚರಿಕೆ ಮಾಡ್ತೀನಿ. ಉಪಚುನಾವಣೆ ಒಳಗೆ ವೀರಣ್ಣ ಚರಂತಿ ಮಠ ಕೆಡುವ ಮಠ ನಾವು ಒಟ್ಟ ಸಮಾಧಾನ ಇಲ್ಲ, ಅದನ್ನು ಮಾಡೇ ತೀರ್ತೀವಿ. ಯತ್ನಾಳ್ ಗೌಡ್ರು ನಮಗೆ ಯಾವತ್ತು ನೀವು ದೂರ ಇಟ್ಟಿರೋ ಈ ಚುನಾವಣೆಯೊಳಗೆ ನಾವು BJP ಮುಖ್ಯ ಅಲ್ಲ, ನಮಗೆ ಸಿದ್ಧಾಂತ ಹಿಂದುತ್ವ ಮುಖ್ಯ. ಹಿಂದುತ್ವಕ್ಕೆ ಅನ್ಯಾಯದ ಬಳಕ, ಹಿಂದುತ್ವಕ್ಕೆ ಅನ್ಯಾಯ ಮಾಡಾಕತ್ತೀರಂದ ಬಳಕ ಯಾವ ಪಕ್ಷ ತಗೊಂಡು ಏನು ಮಾಡೋದ್ರಿ? 2 ಪಕ್ಷ ಒಂದಾಗಿಬಿಟ್ಟ ಇವತ್ತು ಹೊಂದಾಣಿಕೆ. ಅದಕ್ಕೆ ಬಾಗಲಕೋಟೆ ಮತದಾರೊಳಗೆ ಕೆಲವೊಬ್ರಿಗೆ ಏನು ಹೇಳ್ತೀನಿ ನಾವು, ಕಾರ್ಯಕರ್ತರು ನೋವಾಗೈತಿ, ನೀವು ಬಹಿರಂಗವಾಗಿ ಯಾವತ್ತು ಬರೋದಿಲ್ಲೋ ಅಲ್ಲಿವರೆಗೂ ಇದು ಶುದ್ಧ ಆಗಂಗಿಲ್ಲ. ಮತದಾರರಿಗೂ ಅಷ್ಟೇ ಇಂಥ ಅಸಭ್ಯವಾಗಿ ಮಾತಾಡ್ತಕ್ಕಂಥ ಅಭ್ಯರ್ಥಿಗೆ ನೀವು ಯಾವತ್ತು ಮತ ಹಾಕಬೇಡ್ರಿ. ನಾನು ಅದೇ ಪಕ್ಷದೊಳಗೆ ಬೆಳೆದಂಥವ, ಅದೇ ಪಕ್ಷದೊಳಗೆ ದುಡಿದಂಥವ, ಅದೇ ಪಕ್ಷದೊಳಗನ ಇದ್ದಂಥವ ಕಾರ್ಯಕರ್ತ ಈ ಬಗ್ಗೆ ಸ್ಪಷ್ಟನೆ ಕೊಡಾಕತ್ತೀನಿ. ಆ ಮನುಷ್ಯ ಯೋಗ್ಯ ಇಲ್ಲ ಈ ಚುನಾವಣೆಯೊಳಗೆ. ದಯಮಾಡಿ ಆ ಮನುಷ್ಯನ ಬಿಟ್ಟು ನೀವು ಯಾರಿಗಾದರೂ ಮತ ಹಾಕ್ರಿ, ಯಾರೂ ಯೋಗ್ಯ ಅಲ್ಲ ಅಂದ ಬಳಿಕ ನೋಟಾಕ್ ಮತ ಹಾಕ್ರಿ ಅಂತೇಳಿ ನಾವು ಕೈ ಮುಗಿದು ವಿನಂತಿ ಮಾಡ್ಕೊತೀವಿ.